ಸಹೃದಯ ವೀಕ್ಷಕ ಬಂಧುಗಳೇ ಹಾಗೂ ನನ್ನ ಆತ್ಮೀಯ ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಮಿತ್ರರು, ನಾನು ಈ ವಿಡಿಯೋದಲ್ಲಿ ವಚನಗಳು ಬಸವಣ್ಣವರು ಬರೆದಿರುವಂಥ ವಚನಗಳ ಬಗ್ಗೆ ನಾನು ಹೇಳ್ತೀನಿ. ಇದು ಬಸವಣ್ಣವರು ವಿರಚಿತ ವಚನಗಳು, ಅದ್ರ ಬಗ್ಗೆ ಹೇಳ್ತೀನಿ. ಮೊದಲು ಕವಿ ಕಾವ್ಯ ಪರಿಚಯ ಮಾಡ್ಕೊಳ್ಳೋಣ. ಭಕ್ತಿ ಭಂಡಾರಿ ಎಂದು ಖ್ಯಾತರಾಗಿರುವ ಬಸವಣ್ಣವರು 12ನೇ ಶತಮಾನದ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ರಾಂತಿಯ ಕೇಂದ್ರ ಪುರುಷ. ನೋಡಿ, ಈ ರೀತಿ ಕವಿ ಕಾವ್ಯ ಪರಿಚಯ ಮಾಡ್ಕೊಳ್ಳೋಣ. ನಾವೀಗ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ 19ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಮಾದರಾಜ ಮತ್ತು ಮಾದಾಂಬೆ ದಂಪತಿಗಳ ಮಗನಾಗಿ ಜನಿಸಿದರು. ಬಿಜ್ಜಳನ ಆಸ್ಥಾನದಲ್ಲಿ ಕೋಶಾಧಿಕಾರಿಯಾಗಿದ್ದರು. ಭಕ್ತಿ, ಜ್ಞಾನ, ಮಾನವೀಯತೆ ಹಾಗೂ ವೈರಾಗ್ಯಗಳ ಪರವಾದ ಬಸವಣ್ಣನವರ ವಚನಗಳು ಸುಲಭವಾದ, ಲಲಿತವಾದ, ಸರಳ ಭಾಷೆಯಿಂದ ಕೂಡಿವೆ. ಬಸವಣ್ಣನವರ ಮುಖ್ಯ ಕಾಳಜಿ ಸಮಾಜ ಸುಧಾರಣೆಯಾಗಿತ್ತು. ನೋಡಿ, ಅವರ ಮುಖ್ಯ ಕಾಳಜಿ, ಬಸವಣ್ಣವ್ರದ್ದು ಕಾಳಜಿ ಅಂದರೆ ಕನ್ಸರ್ನು ಸಮಾಜವನ್ನು ಸುಧಾರಿಸ್ಬೇಕು, ಬದಲಾಯಿಸಬೇಕು, ಸೋಷಿಯಲ್ ರಿಫಾರ್ಮ್ ಮಾಡಬೇಕು ಅನ್ನೋದು ಬಸವಣ್ಣವ್ರ ನಿಲುವಾಗಿತ್ತು. ನೋಡಿ, ಜಾತಿ, ಕುಲ, ಲಿಂಗ ಭೇದಗಳಿಂದ ಹೊರತಾದ ಸಮಾಜ ನಿರ್ಮಿತಿ ಅವರ ಪ್ರಮುಖ ಗುರಿಯಾಗಿದ್ದಿತು. ಜನರ ಅಜ್ಞಾನ, ಕಂದಾಚಾರ, ಜಾತಿ ಸಂಕರಗಳನ್ನು ಕುರಿತು ಅವರ ಒಂದು ವಚನಗಳು ಚರ್ಚಿಸಿವೆ. ಉಪದೇಶ, ವಿಡಂಬನೆ ಮುಂತಾದ ಗುಣಗಳನ್ನು ಅಲ್ಲಿ ಕಾಣಬಹುದು. ಬಸವಣ್ಣವರ ಕಾಯಕದ ಮಹತ್ವವನ್ನು ಜಗತ್ತಿಗೆ ಸಾರಿದ ಮಹಾಪುರುಷ. ಕಾಯಕವೇ ಕೈಲಾಸ. ನಾವು ಕೆಲಸ ಯಾವುದು ಮಾಡ್ತೀವಿ ಅದರಲ್ಲೇ ಕೈಲಾಸವನ್ನು ಕಾಣಬೇಕು ಅಂತ ಬಸವಣ್ಣನ ನಿಲುವಾಗಿತ್ತು. ಅದರಿಂದಲೇ ಇಂಗ್ಲೀಷಲ್ಲಿ ಅದನ್ನ ವರ್ಕ್ ಈಸ್ ವರ್ಶಿಪ್ ಅಂತ ಕರೀತಾರೆ. ಮಹಾಮನೆಯಲ್ಲಿ ವಿವಿಧ ವರ್ಗದ ವಚನಕಾರರು ಒಂದೆಡೆ ಕಲಿಯುವಂತೆ ಮಾಡಿದ ಬಸವಣ್ಣನವರು ಸಂಘಟನಾ ಶಕ್ತಿಯ ಜೊತೆಗೆ ಯುಗ ಪರಿವರ್ತನೆಗೆ ಶ್ರಮಿಸಿದ ಸಂಕಲ್ಪ ಬಲವು ಅತ್ಯಂತ ಗಮನಾರ್ಹವಾದುದು. ಅವರ ವಚನಗಳಲ್ಲಿ ಸಾರ್ವಕಾಲಿಕವಾದ ಗುಣವಿದೆ. ಬಸವಣ್ಣನವರ ವಚನಗಳು ಮನುಷ್ಯನ ವ್ಯಕ್ತಿತ್ವ ವಿಕಾಸನಕ್ಕೆ ಪ್ರಾಮುಖ್ಯತೆ ನೀಡಿವೆ. ಮನುಷ್ಯರ ನಡುವಿನ ಹೊರಹೊಮ್ಮಬೇಕಾದ ಮಾನವೀಯತೆ, ಹೃದಯ ವೈಶಾಲ್ಯತೆ ಗೈರು ಹಾಜರಾದಾಗ ನಮ್ಮ ಭಕ್ತಿಗೆ ಅರ್ಥವಿರುವುದಿಲ್ಲ. ಭಕ್ತನು ಶಿವಲಿಂಗದೊಂದಿಗೆ ಹೊಂದಬೇಕಾದ ಸಾಮರಸ್ಯವು ಈ ಬಗೆಯದೇ ಆಗಿದೆ. ಮೂಲದಲ್ಲಿ ಸತ್ವವಿರದ ತೋರಿಕೆಯ ಭಕ್ತಿಯು ಮಂಗನ ಕೈಯೊಳಗಿನ ಮಾಣಿಕ್ಯದಂತೆ ಬೆಲೆ ತಿಳಿಯದೆ ಓದಿಯಿತು. ನಮ್ಮನ್ನು ಕಾಯಬೇಕಾದವನು ಕೊಲ್ಲಲು ಸಂಚು ಹೂಡಿದಾಗ ಇನ್ನಾರು ಕಾಯಲಾರರು ಎಂಬ ಸಂಗತಿಯನ್ನು ಇಲ್ಲಿನ ಬಸವಣ್ಣನವರ ವಚನಗಳು ನಮಗೆ ವಿವರಿಸಿವೆ. ಶಿವಪಥವನ್ನು ಅರಿಯುವ ಸಂಕಲ್ಪ ಬಲವು ನಿಜ ಭಕ್ತನ ಒಂದು ಮೂಲ ಗುಣವಾಗಿರಬೇಕು ಎಂಬುದನ್ನು ಪ್ರತಿಪಾದಿಸುವಲ್ಲಿಯೂ ಸಹ ಎದ್ದು ಕಾಣುವ ಒಂದು ಕಾವ್ಯಾತ್ಮಕ ಗುಣ ಬಸವಣ್ಣನವರ ಕವಿ ಹೃದಯವನ್ನು ಬಿಂಬಿಸಿದೆ. ಅಸ್ವಸ್ಥ ವ್ಯಕ್ತಿ ಮತ್ತು ಅಸ್ವಸ್ಥ ಸಮಾಜದ ಲಕ್ಷಣಗಳೆಂದರೆ ಆತ್ಮನಿಂದೆ, ಆತ್ಮಸ್ತುತಿ, ಆತ್ಮಹತ್ಯೆ, ಆತ್ಮರತಿ ಮುಂತಾದವು. ಆತ್ಮವಿಮರ್ಶೆಯು ಆರೋಗ್ಯವಂತ ವ್ಯಕ್ತಿ ಮತ್ತು ಆರೋಗ್ಯವಂತ ಸಮಾಜಗಳ ಪ್ರತೀಕ. ಬಸವಣ್ಣನವರ ವಚನಗಳಲ್ಲಿ ಆತ್ಮವಿಮರ್ಶೆಯನ್ನು ಕಾಣ್ಬೋದು. ಮತ್ತೊಬ್ಬ ವಚನಕಾರರಲ್ಲಿ ನಾವು ಈ ಆತ್ಮವಿಮರ್ಶೆನ ಕಾಣೋಕ್ಕೆ ಸಾಧ್ಯ ಇಲ್ಲ. ಆತ್ಮವಿಮರ್ಶೆಯು ವ್ಯಕ್ತಿತ್ವದ ವರ್ಧಮಾನಕ್ಕೆ ಪ್ರೇರಕವಾದ ಚೈತನ್ಯ ಶಕ್ತಿ. ಇಷ್ಟು ಒಂದು ಸಮ್ಮರಿ ಇದೆ ಕವಿ ಕಾವ್ಯ ಪರಿಚಯದಲ್ಲಿ. ಇಲ್ಲಿ ವಚನಗಳ ಅದರ ಒಂದು ಉದ್ದೇಶ ನಾವು ತಿಳ್ಕೊಳ್ಳೋಣ. ವಚನ ಸಾಹಿತ್ಯವು ತನ್ನ ಅನನ್ಯ ಸಾಮಾಜಿಕ ಕಳಕಳಿಯಿಂದಾಗಿ ವಿಶ್ವ ಸಾಹಿತ್ಯದಲ್ಲಿ ಪ್ರಮುಖವೆನಿಸಿರುವಂಥದ್ದು. ಮನುಷ್ಯ ಕೇಂದ್ರೀತವಾದ ನೆಲೆಯಲ್ಲಿ ರಚನೆಯಾಗಿರುವ ವಚನಗಳು ನಿಜವಾದ ಅರ್ಥದಲ್ಲಿ ಒಂದು ಮಾನವನ ಸರ್ವತೋಮುಖ ವಿಕಸನದತ್ತ ತನ್ನ ಗಮನವನ್ನು ಕೇಂದ್ರೀಕರಿಸಿವೆ. ಸಮಾಜದಲ್ಲಿ ಬದುಕುವ ಜೀವಿ ನಡೆನುಡಿಯಲ್ಲಿ
ಹೊಂದಬೇಕಾಗಿರುವ ಸತ್ವವನ್ನು, ಅಂತರಂಗದ ಪರಿಶುದ್ಧತೆಯನ್ನು ವಚನಕಾರರು ಮತ್ತೆ ಮತ್ತೆ ಬಲವಾಗಿ ಪ್ರತಿಪಾದಿಸಿದ್ದಾರೆ. ಸತ್ಯಮುಖಿಯಾಗಿರುವ ಹಾಗೂ ಡಾಂಬಿಕೆ ಇಲ್ಲದ ಸರಳ ಆಧ್ಯಾತ್ಮದ ಒಂದು ಪ್ರತಿಪಾದನೆ, ಮನುಷ್ಯರಲ್ಲಿ ಮನುಷ್ಯತ್ವವನ್ನು ಬೆಳೆಸುವ ಕಳಕಳಿ ವಚನಕಾರರಲ್ಲಿ ಗಾಢವಾಗಿರುವುದನ್ನು ಗಮನಿಸಿದರೆ ವಚನಗಳು ಸಾರ್ವಕಾಲಿಕವಾದ ಒಂದು ಮಾನವೀಯ ಮೌಲ್ಯಗಳ ಒಂದು ಪ್ರತಿಬಿಂಬವಾಗಿರೋದನ್ನು ನಾವು ಕಾಣಬಹುದಾಗಿದೆ. ಅಂದರೆ ಇದರರ್ಥ ವಚನ ಸಾಹಿತ್ಯ ತನ್ನ ಅನನ್ಯ ಸಾಮಾಜಿಕ ಕಳಕಳಿ, ಸೋಷಿಯಲ್ ಕನ್ಸರ್ನ್, ಸಮಾಜದಲ್ಲಿ ಇರುವಂಥ ಒಂದು ಕೆಟ್ಟ ಧೋರಣೆಯನ್ನು ಹೋಗಲಾಡ್ಸೋಕ್ಕೆ ಇವರು ಕಳಕಳಿಯನ್ನು ಹೊಂದಿದ್ರು, ಜನರ ಬಗ್ಗೆ ಕನ್ಸರ್ನ ಹೊಂದಿದ್ರು. ವಿಶ್ವ ಸಾಹಿತ್ಯದಲ್ಲೇ ಪ್ರಮುಖವೆನಿಸಿರುವಂಥದ್ದು ವಿಶ್ವ ಸಾಹಿತ್ಯ, ವರ್ಲ್ಡ್ ಲಿಟ್ರೇಚರ್ ಬಹಳ ಮುಖ್ಯವಾಗಿರುವಂಥದ್ದು. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ನಡೆದ ಒಂದು ಸಾಮಾಜಿಕ, ಆಧ್ಯಾತ್ಮಿಕ, ಧಾರ್ಮಿಕ ಕ್ರಾಂತಿ ವಿಶ್ವದಲ್ಲಿ ಅತ್ಯಂತ ಗಮನಾರ್ಹವಾದದ್ದು. ಏಕೆಂದರೆ ಸಾಮಾನ್ಯ ಜನರ ವಚನಗಳನ್ನಲ್ಲಿ ರಚಿಸಿದ್ದಾರೆ. ಬಸವಣ್ಣ, ಅಲ್ಲಮ್ಮ, ಅಕ್ಕಮಹಾದೇವಿ ಅಂತಹ ಅನುಭವ ಪ್ರಮಥರು ವಚನಗಳನ್ನು ರಚನೆ ಮಾಡಿದ್ದಾರೆ. ಮೊದಲಾದ ವಚನಕಾರ ನಾವಿಲ್ಲಿ ಕಾಣ್ಬೋದಾಗಿದೆ. ಯಾಕೆ ನಂಬಿಗರ ಚೌಡಯ್ಯ, ಮಾದಿಗರ ಹಳ್ಳಯ್ಯ, ಡೋಹರ ಕಕ್ಕಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಇಂಥ ಸುಮಾರು ವಚನಕಾರರು ಈ ಅನುಭವ ಮಂಟಪದಲ್ಲಿ ಇದ್ದರು. ಆದ್ದರಿಂದಲೇ ಅವ್ರ ಕೆಲಸ ಏನಪ್ಪ ಅಂದರೆ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಶಿಪ್, ಅದರಲ್ಲೇ ಶಿವನ ಕಂಡರು, ದೇವರನ್ನು ಕಂಡಂಥವ್ರು ವಚನಕಾರರು. ಇಲ್ಲಿ ಮಾನವನ ಸರ್ವತೋಮುಖ ಎಲ್ಲ ರಂಗದಲ್ಲೂ ವಿಕಸನ, ಬೆಳವಣಿಗೆಯನ್ನು ಕೇಂದ್ರೀಕರಿಸಿವಿ ವಚನಗಳು. ಸಮಾಜದಲ್ಲಿ ಬದುಕುವ ಜೀವಿ ಏನಪ್ಪ ಅಂದರೆ ನಡೆ ಚೆನ್ನಾಗಿರಬೇಕು, ಅವನ ಮಾತು ಚೆನ್ನಾಗಿರಬೇಕು, ನುಡಿ ಚೆನ್ನಾಗಿರಬೇಕು, ಕ್ಯಾರೆಕ್ಟರ್ ಚೆನ್ನಾಗಿರಬೇಕು. ಹೊಂದಬೇಕಾಗಿರುವ ಸತ್ವ ಅಂದರೆ ಸಾರವನ್ನು, ಅಂತರಂಗದ ಮೊಳಗಿರುವಂಥ ಅಂತರಂಗದ ಪರಿಶುದ್ಧತೆಯನ್ನು ವಚನಕಾರರು ಮತ್ತೆ ಮತ್ತೆ ಒಂದು ಬಲವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ, ಸಂದೇಶವನ್ನು. ಸತ್ವಮುಖಿಯಾಗಿರುವ ಮತ್ತು ಡಾಂಬಿಕತೆ ಇಲ್ಲದ, ಡಂಬಾಚಾರದಿಂದ ಕೂಡಿರದ ಸರಳ ಆಧ್ಯಾತ್ಮದ ಪ್ರತಿಪಾದನೆ. ನೋಡಿ, ಸರಳ, ಸಿಂಪಲ್ ಆಧ್ಯಾತ್ಮ, ಸ್ಪಿರಿಚುವಲ್ ಅಂತೀವಲ್ಲ, ಅದು ಆಧ್ಯಾತ್ಮವಾದ ಒಂದು ಪ್ರತಿಪಾದಿಸಿದ್ದಾರೆ. ನೀವು ಪೂಜೆ ಮಾಡಬೇಡಿ, ಯಜ್ಞ ಯಾಗಾದಿಗಳು ಮಾಡಬೇಡಿ, ಅನೇಕ ದುಡ್ಡನ್ನು ಖರ್ಚು ಮಾಡಿ ದೇವರ ಪೂಜೆಯನ್ನು ಮಾಡಬೇಡಿ. ಇದು ಸರಳವಾದ ಆಧ್ಯಾತ್ಮಿಕ ಒಂದು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಮನುಷ್ಯರಲ್ಲಿ ಮನುಷ್ಯತ್ವವನ್ನು ನೋಡಿ, ಮನುಷ್ಯತ್ವವನ್ನು ಬೆಳೆಸಿದ್ದಾರೆ ವಚನಕಾರ. ಅವರ ಕಳಕಳಿ ನೋಡಿ ಹೀಗಿದೆ. ಹೀಗೆ ನಾವು ಗಾಢವಾಗಿ ಗಮನಿಸಿದರೆ ವಚನಗಳು ಸಾರ್ವಕಾಲಿಕವಾದ ಎಲ್ಲ ಕಾಲದಲ್ಲೂ ಮಾನವೀಯ ಮೌಲ್ಯಗಳು, ಹ್ಯೂಮನ್ ವ್ಯಾಲ್ಯೂಸ್, ಶೈಕ್ಷಣಿಕ ಮೌಲ್ಯ, ಆಧ್ಯಾತ್ಮಿಕ ಮೌಲ್ಯ, ಆರ್ಥಿಕ ಮೌಲ್ಯ, ಸಾಮಾಜಿಕ ಮೌಲ್ಯಗಳು, ನೈತಿಕ ಮೌಲ್ಯಗಳು ಇವೆಲ್ಲವೂ ಸಹ ಪ್ರತಿಬಿಂಬಿತವಾಗಿರೋದನ್ನು ನಾವು ಮನಗಾಣಬಹುದಾಗಿದೆ. ಇವತ್ತಿನ ಸನ್ನಿವೇಶದಲ್ಲಿ ವಚನಕಾರರ ಮೂಲಕ ನಾವು ತಿಳ್ಕೊಬೋದಾಗಿದೆ. ಪರಿಶುದ್ಧತೆಯ ವ್ಯಕ್ತಿಯ ಬದುಕನ್ನು ಮಾತ್ರವಲ್ಲದೆ ಒಟ್ಟಾರೆ ಸಮಾಜದ ಆರೋಗ್ಯಪೂರ್ಣ ಬದುಕನ್ನು ಪ್ರಭಾವಿಸಬಹುದೆಂಬ ಆಶಯಗಳನ್ನು ಇಲ್ಲಿನ ವಚನಗಳು ಒಳಗೊಂಡಿವೆ. ಬಸವಣ್ಣ ಮತ್ತು ಉರಿಲಿಂಗ ಪೆದ್ದಿಯವರ ವಚನಗಳಲ್ಲಿ ಪ್ರತಿಪಾದಿಸಿರುವ ವಿಚಾರಗಳು ಸಾಮಾಜಿಕ ವಿಘಟನೆಗೆ ಪರಿಹಾರವನ್ನು ಸೂಚಿಸಬಲ್ಲ ಬೆಳಕಿನ ಕಿರಣಗಳಾಗಿವೆ. ನೋಡಿ, ಬಸವಣ್ಣ ಮತ್ತು ಇಲ್ಲಿ ಉರಿಲಿಂಗ ಪೆದ್ದಿ ವಚನ ಇದೆ, ಅದು ಮುಂದಿನ ಒಂದು ಪದ್ಯದಲ್ಲಿದೆ. ಇವೆರಡೂ ಸಹ ವಚನಗಳು ಪ್ರತಿಪಾದನೆ ಮಾಡಿದ್ದಾರೆ. ಅವರೊಂದು ಸಮಾಜಕ್ಕೆ ಸಂದೇಶ, ಮೆಸೇಜನ್ನು ಕೊಟ್ಟಿದ್ದಾರೆ. ಯಾವುದಪ್ಪ ಅಂದರೆ ವಿಚಾರಗಳು ಸಾಮಾಜಿಕ ವಿಘಟನೆಗೆ, ಒಂದು ಸಮಾಜವನ್ನು ವಿಘಟನೆ ಅಂದರೆ ಹಾಳು ಮಾಡೋದು, ಒಡೆಯ ಅಂತಹ ಒಂದು ಅದಕ್ಕೆ ಪರಿಹಾರವನ್ನು ಸೂಚಿಸಬಲ್ಲ ಒಂದು ಬೆಳಕಿನ ಒಂದು ಕಿರಣಗಳು. ನೋಡಿ, ಸೂರ್ಯ ಹೇಗೆ ತನ್ನ ಬೆಳಕನ್ನು ಕಿರಣಗಳ ಮೂಲಕ ಚೆಲ್ತಾನೋ, ಬೆಳಕು ನಮಗೆ ಬರುತ್ತೋ ಭೂಮಿಗೆ, ಅದೇ ರೀತಿ ವಚನಗಳಲ್ಲಿರುವಂತಹ ಸಾಮಾಜಿಕ ತತ್ವಗಳು, ಆಧ್ಯಾತ್ಮಿಕ ತತ್ವಗಳು ನಮ್ಮ ಜೀವನದ ನಾಡಿಯಲ್ಲೂ ಸಹ ನಾವು ಅಳವಡಿಸ್ಕೋಬೇಕಾಗಿರೋದು ಹಿಂದಿನ ದಿನಗಳಲ್ಲಿ ಅಗತ್ಯವಾಗಿದೆ. ವಿದ್ಯಾರ್ಥಿನಿ ಮಿತ್ರರೇ ಹಾಗೂ ಸಹೋದರರೇ, ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಸ್ಮಾರ್ಟ್ 19 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು.